ಆನೆ ಅಂಕುಶ ಕಂಚುವುದೇ ಅಯ್ಯ, ಮಾಣದೆ ಸಿಂಹದ ನಖವೆಂದು ಅಂಜುವುದಲ್ಲದೆ ಆನೆ ಬಿಜ್ಜಳನಿಗಂಜುವೆನೇನಯ್ಯ. ಕೂಡಲ ಸಂಗಮದೇವ, ನೀನು ಸರ್ವ ಜೀವ ವ್ಯಾಪಾರಿಯಾದ ಕಾರಣ ನಿನಗಂಜುವೆನಲ್ಲದೆ. ವಚನ ಚಳವಳಿ ಪ್ರಾರಂಭದಿಂದಲೂ ರಾಜಾಶ್ರಯವನ್ನು ಧಿಕ್ಕರಿಸಿಕೊಂಡೇ ಬೆಳೆಯಿತು. ಸಾಮಾನ್ಯವಾಗಿ ರಾಜಮನೆತನಗಳು ಸಾಂಪ್ರದಾಯಿಕವಾದ ನೀತಿ ನಿಲುವುಗಳನ್ನು ಅನುಸರಿಸುತ್ತಿದ್ದವು. ಚಾತುರ್ವರ್ಣ ಪದ್ಧತಿ ಅನುಗುಣವಾಗಿ ನಡೆದುಕೊಂಡಿತ್ತು. ಯಾವುದೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ಅವು ಸಹಿಸುತ್ತಿರಲಿಲ್ಲ. ಹಾಗಾಗಿ ಈ ವಚನ ಚಳವಳಿ ಪ್ರಾರಂಭದಿಂದಲೂ ರಾಜ್ಯ ಪದವಿಯನ್ನು ನಿರಾಕರಿಸುತ್ತಲೇ ಬಂದಿತ್ತು. ಇದಕ್ಕೂ ಹಿಂದೆ ಪಂಪ ಯುಗದಲ್ಲಿ ಕನ್ನಡ ಸಾಹಿತ್ಯ ಬಹುತೇಕ ರಾಜಾಶ್ರಯವನ್ನು ಅವಲಂಬಿಸಿಯೇ ಬಂದಿತ್ತು. ರಾಜ್ಯರನ್ನು ಕವಿಗಳು ಇಂದ್ರ, ಚಂದ್ರ, ದಧಿಚಿ ಎಂತೆಲ್ಲ ಹೊಗಳಿ ಬರೆಯುತ್ತಿದ್ದರು. ಸಾಕ್ಷಾತ್ ಪಂಪನೆ ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನು ಉದಾತ್ತ ನಾರಾಯಣ ಎಂದು ಕರೆದು ತನ್ನ ಕಾವ್ಯನಾಯಕನಾದ ಅರ್ಜುನನೊಡನೆ ಸಮೀಕರಿಸಿ ಬರೆದಿದ್ದಾನೆ. ಆದರೆ ದೇವರ ದಾಸಿಮಯ್ಯ, ಬಸವಣ್ಣವರು, ಹರಿಹರ, ರಾಘವಂಕ ಮುಂತಾದ ವಚನ ಚಳುವಳಿಯ ಕಾಲದ ಶರಣರು ಹಾಗೂ ಕವಿಗಳು ರಾಜಾಶ್ರಯವನ್ನು ಧಿಕ್ಕರಿಸಿದರು. ಬಸವಣ್ಣನವರ ಈ ವಚನದಲ್ಲಿ ರಾಜಾಶ್ರಯವನ್ನು ಸ್ಪಷ್ಟವಾಗಿ ನಿರಾಕರಣೆ ಈ ವಚನದ ವಿವರವಾಗಿ ಹೇಳಿದ್ದಾರೆ. ಆನೆ ಅಂಕುಶಕ್ಕೆ ಅಂಜುವುದೇ. ಅಂಕುಶ ಅಂದರೆ ಆನೆಯನ್ನು ನಿಯಂತ್ರಿಸುವ ಸಾಧನವೇ ಅಂಕುಶ. ಒಂದು ಕೋಲಿಗೆ ತುದಿಗೆ ಮೊಳೆ ಹೊಡೆದಿರುತ್ತಾರೆ. ಅದನ್ನು ಆನೆಯ ಕಿವಿಯ ಮೇಲೆ ಹೊಡೆದಾಗ ಅದು ಹೆದರಿ ಹೇಳಿದಂತೆ ಕೇಳುತ್ತದೆ. ಅದು ಅಂಕುಶವನ್ನು ಸಿಂಹದ ಉಗುರು ಎಂದು ಭಾವಿಸಿ ಹೆದರುತ್ತಿರುತ್ತದೆ. ಹಾಗೆ ನಾನು ಈ ಬಿಜ್ಜಳನಿಗೆ ಹೆದರುತ್ತೇನೆ. ಕೂಡಲ ಸಂಗಮ ದೇವ, ನೀನು ಸರ್ವಜೀವದ ವ್ಯಾಪಾರಿಯಾದ ಕಾರಣ ನಿನಗೆ ನಾನು ಹೆದರುತ್ತೇನೆ, ಆದರೆ ಈ ಬಿಜ್ಜಳನಿಗೆ ಮಾತ್ರ ಹೆದರುವುದಿಲ್ಲ. ಇದು ಈ ವಚನದ ಸಾರಾಂಶ. ಬಸವಣ್ಣ ಬಿಜ್ಜಳನ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ ನಿಜ, ಆದರೆ ಅದು ನಾಯಕ. ಆದರೆ ಅವನು ಹೆದರುತ್ತಿದ್ದದ್ದು ವರ್ಣಾಶ್ರಮದ ರಕ್ಷಕನು ಪ್ರಗತಿ ವಿರೋಧಿಯಾದ ಬಿಜ್ಜಳನಿಗಲ್ಲ. ಎಲ್ಲ ಜೀವಗಳನ್ನು ದಯೆಯಿಂದ ಕಾಪಾಡುವ ದೈವಕ್ಕೆ ಮಾತ್ರ ಬಸವಣ್ಣ ಹೆದರುತ್ತಿದ್ದ. ಇದು ಈ ವಚನದ ಸಂಪೂರ್ಣ ಸಾರಾಂಶ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಯಾವಿನ ಬೆನ್ನಲ್ಲಿ ಹರಿಯಲದೇಕಯ್ಯ. ಲಜ್ಜೆ ಗಡಲೇಕೆ ನಾನು ಗಡಲೇಕೆ, ಕೂಡಲ ಸಂಗಮ ದೇವನುಳ್ಳಕ್ಕನ ಬಿಜ್ಜಳನ ಭಂಡಾರವೆನಗೆ ಕಯ್ಯ. ಈ ವಚನ ಕೂಡ ರಾಜನ ಪಾರಮ್ಯವನ್ನು ಪ್ರಶ್ನಿಸುತ್ತಾ ಭಗವಂತನ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತದೆ. ಊರಿನ ಮುಂದೆ ಹಾಲು ತುಂಬಿದ ಹಳ್ಳ ಹರಿಯುತ್ತಿರುವಾಗ ಯಾರದೋ ಬೀದಿ ಅಲೆಯುವ ಹಸುವಿನ ಹಾಲನ್ನು ಕದ್ದು ಮುಚ್ಚಿ ಕರೆದುಕೊಳ್ಳಬೇಕಾದ ಅವಶ್ಯಕತೆ ಏನಿದೆ? ಹೀಗೆ ಯಾರದೋ ಹಸುವಿನ ಹಾಲು ಕರೆದುಕೊಂಡು ಆಮೇಲೆ ನಾಚಿಕೆ ಪಟ್ಟುಕೊಂಡು ಲಜ್ಜೆಗೆಟ್ಟು ಬದುಕುವುದೇಕೆ? ಸಾಕ್ಷಾತ್ ಕೂಡಲ ಸಂಗಮ ದೇವನೇ ನಮಗೆ ಒಲಿದಿರುವಾಗ ಆ ಬಿಜ್ಜಳನ ಭಂಡಾರದ ಅಂದರೆ ಖಜಾನೆಯ ಹಣ ನನಗೇಕೆ, ಏಕೆ ಬೇಕು? ಇದು ಈ ವಚನದ ಸಾರಾಂಶ. ಬಿಜ್ಜಳನಲ್ಲಿ ಬಸವಣ್ಣ ಕೋಶಾಧಿಕಾರಿ ಅಂದರೆ ಹಣಕಾಸು ಮಂತ್ರಿ ಆಗಿದ್ದ. ಬಸವಣ್ಣನ ದಾಸೋಹ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನು ಸಹಿಸದೆ ಸಾಂಪ್ರದಾಯಸ್ಥ ಪುರೋಹಿತರು ಬಸವಣ್ಣ ಬಿಜ್ಜಳನ ಭಂಡಾರವನ್ನು ಖಾಲಿ ಮಾಡುತ್ತಿದ್ದಾನೆ, ಅವರಿಗೆ ಊಟ ಹಾಕಿ ದಾನ ಕೊಟ್ಟು ಎಲ್ಲವನ್ನೂ ಖಾಲಿ ಮಾಡುತ್ತಿದ್ದಾನೆ ಎಂದು ಅವರು ಆಗಾಗ ಆರೋಪ ಹೊರಿಸುತ್ತಿದ್ದರು. ಇಂತಹ ಜನರಿಗೆ ಬಸವಣ್ಣ ಈ ಮೂಲಕ ಉತ್ತರಿಸುತ್ತಿದ್ದಾರೆ. ಬಸವಣ್ಣ ದಾಸೋಹ ಅನೇಕ ದಾನಿಗಳಿಂದ ದೊಡ್ಡ ರೀತಿಯಾಗಿ ಸಹಾಯ, ನೈತಿಕ ಬೆಂಬಲ ಸಿಗುತ್ತಿತ್ತು. ಈ ಬಗ್ಗೆ ಈ ವಚನದ ಮೂಲಕ ಮೊದಲ ಸಾಲುಗಳಲ್ಲಿ ಸಂಕೇತವಾಗಿ ಹೇಳಿದ್ದಾರೆ. ಇದು ಈ ವಚನದ ಸಾರಾಂಶ.